ನಮಸ್ಕಾರ. ನನ್ನ ಹೆಸರು ಭವಿತಾ. ನಾನಿವತ್ತು ರಾಘವೇಂದ್ರ ಕೆ ಅವ್ರು ಬರ್ದಿರುವಂತಹ ಕಥೆಗಳು ಇನ್ನೂ ಜೀವಂತ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನ್ ಬರಿತೀಯೋ ಏನೋ? ಯಾರು ಓದ್ತಾರೆ ಈಗಿನ ಕಾಲದಲ್ಲಿ? ಜಗತ್ತು ತುಂಬಾ ಫಾಸ್ಟ್ ಆಗಿದೆ. ಯಾರು ಓದ್ತಾರೋ ಏನೋ? ಭಾನುವಾರದ ಸಂಜೆಗಳನ್ನ ನಾನು ಓದುವುದರಲ್ಲಿ, ಮುಖ್ಯವಾಗಿ ಏನಾದರೂ ಬರೆಯೋದ್ರಲ್ಲಿ ಕಳೆದು ಬಿಡುತ್ತಿದ್ದೆ. ಬರವಣಿಗೆ ನನ್ನ ಪಾಲಿಗೆ ಹವ್ಯಾಸವಾಗಿ ಮಾತ್ರ ಉಳಿದಿಲ್ಲ. ಒಂದು ತಪಸ್ಸಾಗಿ ನನ್ನ ಬಿಡದೆ ಕಾಡುವ ಧ್ಯಾನವಾಗಿ ಉಳಿದುಬಿಟ್ಟಿತ್ತು. ಹಾಗೆ ಈ ದಿನ ಕೂಡ ಭಾನುವಾರವಾಗಿದ್ದರಿಂದ ಏನನ್ನೋ ಬರೆಯುತ್ತಾ ಕುಳಿತಿದ್ದೆ. ಅಷ್ಟರಲ್ಲಿಯೇ ಹೆಂಡತಿ ಗೊಣಗಿದಳು. ನಾನು ಏನೂ ಮಾತನಾಡದೆ ನನ್ನ ಕೆಲಸದಲ್ಲಿ ನಿರತವಾದೆ. ಇಷ್ಟು ಪುಸ್ತಕವನ್ನ ಯಾಕೆ ಓದುತ್ತೀರಾ? ಹೆಂಡತಿ ಪ್ರಶ್ನಿಸಿದಳು. ಏನೂ ಓದದೆ ಇರೋದಕ್ಕೆ ಆಗುವುದಿಲ್ಲ. ಅದಕ್ಕೆ ನಾನು ಉತ್ತರಿಸಿದೆ. ಅಂದರೆ ಇದೊಂದು ಚಟನ? ಹೆಂಡತಿಯ ಮಾತಲ್ಲಿ ಮೊದಲಿಗೆ ಇತ್ತು. ಹೌದು, ಎಲ್ಲರಿಗೂ ಇದು ಇರೋಲ್ಲ. ಪುಸ್ತಕ ಓದುವಾಗ ಯಾರ ಜೊತೆಯೂ ಬೇಡ ಅನಿಸುತ್ತದೆ. ಲೇಖಕ ನಮಗೆ ಒಬ್ಬ ಮಿತ್ರನಂತೆ, ಗೆಳೆಯನಂತೆ, ಗುರುವಿನಂತೆ, ಒಳ್ಳೆಯ ಸಲಹಾಗಾರನಂತೆ ಕಾಣುತ್ತಾನೆ. ನೀನು ಬೇಕಾದರೆ ಓದು. ನಾನು ಮಾತು ಮುಗಿಸಿ ಮತ್ತೆ ಬರವಣಿಗೆಯತ್ತ ಗಮನ ಹರಿಸಿದೆ. ಅವಳು ನನ್ಗ್ಯಾಕೆ ಬಿಡಿ ಎಂದು ಮೌನವಾಗಿ ಸುಮ್ಮನಾದಳು. ಕೆಲವು ದಿನಗಳ ನಂತರ ನನ್ನ ಹೆಂಡತಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಳು. ಮೊನ್ನೆ ಗಾಡಿ ತಗೊಂಡು ಮಾರ್ಕೆಟಿಗೆ ಹೋಗಿದ್ದಳು. ಬರುವಾಗ ಬೈಕ್ ಗುದ್ದಿ ನೆಲಕ್ಕೆ ಬಿದ್ದಿದ್ದಳು. ಪ್ರಾಣಕ್ಕೇನೂ ಅಪಾಯ ಇರಲಿಲ್ಲ, ಆದರೆ ಕಾಲು ನಡೆಯಲಾಗದ ಸ್ಥಿತಿ ತಲುಪಿತ್ತು. ಡಾಕ್ಟರ್ 3 ತಿಂಗಳು ಬೇಡ, ಮೇಲೇನೆ ಮಲಗಿರಲಿ ಅಂದರು. ಆಯ್ತು ಅಂತಲೇ ಅವಳನ್ನ ಮನೆ ಕರೆದುಕೊಂಡು ಬಂದೆ. ಇನ್ನು ಕನಿಷ್ಠ 3 ತಿಂಗಳು ಹಾಸಿಗೆ ಬಿಟ್ಟು ಏಳುವಂತಿಲ್ಲ. ಅವಳ ಸಹಾಯಕ್ಕೆ ಹುಡುಗಿಯೊಬ್ಬಳನ್ನ ಗೊತ್ತು ಮಾಡಿದೆ. ಚಟಪಟ ಅಂತ ಮನೆಯೆಲ್ಲ ನಡೆಯುತ್ತಿದ್ದ ನನ್ನ ಹೆಂಡತಿ ಈಗ ಹಾಸಿಗೆ ಮೇಲೆ. ಜೀವನ ಶೌಚಾದಿಗಳಿಗೂ ಕಷ್ಟ. ಆದರೂ ನಾನು ಅವಳಿಗೆ ನಗುತ್ತಾ ಅವಳ ಕಷ್ಟಕ್ಕೆ ಅಣಿಯಾಗುತ್ತಾ ಇದ್ದೆ. ಕೆಲವು ದಿನ ಕಳೆದಿರಬೇಕು. ಆಫೀಸಿಗೆ ಹೊರಟಿದ್ದೇನೆ. ನನ್ನ ಹೆಂಡತಿ ಬೇಡ ಬೆಡ್ ಮೇಲಿಂದಲೇ ನನ್ನನ್ನು ಕೂಗಿದಳು. ಏನು ಎಂಬಂತೆ ಕೇಳಿದೆ. ಅವಳು ನಿಧಾನವಾಗಿ ಬರುತ್ತಾ, ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕ ತನ್ನಿ, ನಾನು ಓದಬೇಕು ಅಂದಳು. ನಾನು ಒಂದು ಕ್ಷಣ ಅಚ್ಚರಿಗೊಂಡೆ. ಅವಳ ಮಾತು ಮುಂದುವರಿಸುತ್ತಾ, ಹೌದು ರೀ, ಮನೆಯಲ್ಲಿ ಸುಮ್ಮನೆ ಕೂರುವುದಕ್ಕೆ ಬೇಜಾರು ಆಗ್ತಾ ಇತ್ತು. ಅದಕ್ಕೆ ಮನೆಯಲ್ಲಿದ್ದ ಪುಸ್ತಕ ಓದುತ್ತಿದ್ದೀನಿ. ಪೂರ್ಣಚಂದ್ರ ತೇಜಸ್ವಿಯವರು ಚೆನ್ನಾಗಿ ಬರೀತಾರೆ, ಅವರ ಪುಸ್ತಕ ತನ್ನಿ ಎಂದಳು. ನಾನು ಸಣ್ಣಗೆ ತುಟಿಯಲ್ಲಿ ನಗುತ್ತಾ, ಆಯ್ತು ಅಂತ ಹೇಳಿ ಪುಸ್ತಕಗಳು ಇನ್ನೂ ಜೀವಂತವಾಗಿವೆ ಅನಿಸಿ ಮನೆಯಿಂದ ಹೊರಬಂದೆ.